ಟೋಟಲ್ 13,543 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಒಂದು ಬ್ಯಾಗಲ್ಲಿ ಇನ್ನೊಂದು ಬ್ಯಾಗ್ ಹಾಕಿದ್ದೀನಿ. 2 ಬ್ಯಾಗ್ ಹಾಕ್ಕೊಳ್ಳಿ, ಬ್ಯಾಕ್ ಪೇನ್ ಬರಲ್ಲ. ಡ್ಯೂಟಿಗೆ ಬಂದೀವಂದರೆ ಟಾರ್ಗೆಟ್ ಮಾಡ್ಕೊಂಡೇ ಹೋಗ್ರಿ. ಅದು ಎಷ್ಟನ ಟಾರ್ಚರ್ ಕೊಡಲಿ ಸ್ವಿಗ್ಗಿಯವನು. ಗೋ ಆನ್ಲೈನ್. ಎಲ್ಲರಿಗೂ ನಮಸ್ತೆ. ಟೈಮು 5:56 ಆಗಿದೆ ಸಾಯಂಕಾಲ. ಇವತ್ತು ಡೇಟು 8ನೇ ತಾರೀಕು ಮಾರ್ಚು. ಇವತ್ತು ಭಾನುವಾರ. ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. ಮಂಗಳವಾರ ಡ್ಯೂಟಿ ಮಾಡಿಲ್ಲ. ಬುಧವಾರ 2,647, ಗುರುವಾರ 2,294 ರೂಪಾಯಿ ಆಗಿದೆ. ಶುಕ್ರವಾರ 2,779, ಶನಿವಾರ 2,553 ರೂಪಾಯಿ ಆಗಿದೆ. ಇವತ್ತು ಭಾನುವಾರ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೆ ಮಾಡಿದ್ದೀನಿ. 726 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡ್ತಾ ಇರ್ಬೋದು. ಪ್ರತಿ ಆರ್ಡ್ರ್ ಲಾಂಗ್ ಕೊಟ್ಟಿದ್ದಾನೆ. ಟೋಟಲ್ 33 ಆರ್ಡ್ರ್ ಮಾಡಬೇಕು. 33 ಆರ್ಡ್ರ್ ಮಾಡಿದ್ರೆ 840 ರೂಪಾಯಿ ಇನ್ಸೆಂಟಿವ್ ಇದೆ. 11 ಆರ್ಡ್ರ್ ಆಗಿದೆ ನೋಡ್ತಾ ಇರ್ಬೋದು. ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಲಾಗಿನ್ ಇರ್ತೀನಿ. ಭಾನುವಾರ ಮಾತ್ರ ಸ್ವಲ್ಪ ಜಲ್ದಿ ಆನ್ ಮಾಡ್ತೀನಿ. ಯಾಕೆ ಅಂದರೆ ಭಾನುವಾರ ನೈಟು 12 ಗಂಟೆ ಮೇಲೆ ಆರ್ಡ್ರಸ್ಸು ತುಂಬ ಸ್ಲೋ ಆಗುತ್ತೆ. ನೋಡ್ತಾ ಇರ್ಬೋದು. ಟೋಟಲ್ 13,543 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಎಷ್ಟು 5 ದಿನದಲ್ಲಿ. ಇವತ್ತು 6ನೇ ದಿನ. ಒಂದು ದಿವಸ ರಜೆ ಹಾಕಿದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಟೋಟಲ್ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಲಾಗಿನ್ ಅವರ್ಸ್ ಎಷ್ಟಾಗುತ್ತೆ ಪ್ರತಿಯೊಂದು ತಿಳಿಸ್ತೀನಿ. 80 ರೂಪಾಯಿ ಕೊಡ್ತಾ ಇದ್ದಾನೆ. 1.5 ಟ್ರಿಪ್ಸು, 6 ಕಿಲೋಮೀಟ್ರ್ ಇದೆ ನೋಡಿ. ಆಕ್ಸೆಪ್ಟ್ ಮಾಡ್ತೀನಿ ಆರ್ಡ್ರನ್ನ. ಪಿಕಪ್ ಆಯಿತು. ಫಸ್ಟ್ನೇ ಆರ್ಡ್ರು ಇಂಪೀರಿಯಲ್ ರೆಸ್ಟೋರೆಂಟಿಂದ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 5.9 ಕಿಲೋಮೀಟ್ರ್ ಇದೆ. 5.9 ಕಿಲೋಮೀಟ್ರ್ ಇದೆ ನೋಡಿ. ಭಾನುವಾರ ಎಷ್ಟು ಟ್ರಾಫಿಕ್ ಇದೆ, ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಡ್ರಾಪ್ ಆಯಿತು. ಇದೇ ಅಪಾರ್ಟ್ಮೆಂಟಲ್ಲಿ ನೋಡಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ. 80 ರೂಪಾಯಿ ಕೊಟ್ಟಿದ್ದಾನೆ. 1.5 mg. 7 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಇಲ್ಲಿಂದ ಆರ್ಡ್ರ್ ಬಂದರೆ ಟ್ರಫಲ್ಸ್ ಬರ್ಬೋದು ಆರ್ಡರು. ಯಾಕಂದರೆ ಇಲ್ಲೇ ನಿಯರ್ ಬೈ ಇದೆ ರೆಸ್ಟೋರೆಂಟು. 12 ಗಂಟೆಯಿಂದ 3 ಗಂಟೆವರೆಗೂ 40 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಕೊಟ್ಟಿದ್ದಾನೆ. 4 ಗಂಟೆಯಿಂದ 6 ಗಂಟೆ ತನಕ ನಾನು ಮಾಡಿಲ್ಲ. 2 ಅವರ್ ಎಷ್ಟು ತೊಗೊಂಡೆ. 6 ಗಂಟೆಯಿಂದ 10 ಗಂಟೆವರೆಗೂ 45 ರೂಪಾಯಿ ಕೊಟ್ಟಿದ್ದಾನೆ. ನಾನು ಡ್ಯೂಟಿ ಮಧ್ಯಾಹ್ನ ಆನ್ ಮಾಡಿದ್ದೆ. ಯಾಕೆಂದರೆ ನೈಟ್ ಆರ್ಡ್ರ್ ಕೊಡಲ್ಲ ಅಂಥೇಳಿ. ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಸಾಯಂಕಾಲ 6 ಗಂಟೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಸ್ಪೆಂಡರ್ ಬೈಕಲ್ಲಿ, BS6 ಬೈಕಲ್ಲಿ ತುಂಬ ಪ್ರಾಬ್ಲಮ್ ಇದೆ. ನಿನ್ನೆ ಬಿಟ್ಟು ಮೊನ್ನೆ ಹಾಕ್ಸಿದ್ದು ಚೈನ್ ಸ್ಪಾಕೆಟು. ಆಲ್ರೆಡಿ ಮತ್ತೆ ಸೌಂಡ್ ಬರ್ತಾಯಿದೆ. ಇನ್ನೊಂದು 2 ಟೈಮ್ಸು ಚೈನ್ ಲೂಸ್ ಆದಾಗ ಟೈಟ್, 2 ಟೈಮ್ ಟೈಟ್ ಮಾಡಿಸ್ಬಿಟ್ರೆ ಆಯ್ತು ನೋಡಿ. ಚೈನ್ ಸ್ಪಾಕೆಟು ಮತ್ತೆ ಲೂಸ್ ಆದರೆ ಟೈಟ್ ಮಾಡೋಕ್ಕೆ ಆಪ್ಷನ್ನೇ ಇರೋಲ್ಲ. ಅದೊಂದು ಪ್ರಾಬ್ಲಮ್ಮು. ತುಂಬ ಪ್ರಾಬ್ಲಮ್ ಇದೆ. ನೀವು ದುಡ್ದಿರೋದೆಲ್ಲ ಇದಕ್ಕೆ ಕೇಳಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ವಿಚಾರಿಸಿ, ನಿಮಗೆ ಇಷ್ಟಿದ್ರೆ ತೊಗೊಳ್ರಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಮತ್ತಿದ್ರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಈ ನಡುವೆ. ಒಂದು ಇಂಜಿನ್ ಪ್ರಾಬ್ಲಮ್ಮು ಕೂಡ ಇದೆ ಸ್ವಲ್ಪ. ಹೋಂಡಾ ಬೈಕು ನಂಬರ್ 1 ಬೈಕು. ಆದರೆ ಏನು ಮಾಡ್ತೀರಾ, ಅದು ಸ್ವಲ್ಪ ಸರ್ವೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡ್ತವ್ರೆ. ಅಮೌಂಟು ಮಾತ್ರ ಹೆವಿ ಆಗ್ತವ್ರೆ. GST ಟ್ಯಾಕ್ಸ್ ಅಂತೇಳಿ. ಲೇಬರ್ ಚಾರ್ಜೇ 2,500 3,000 ಲೇಬರ್ ಚಾರ್ಜೇ ಆಗ್ತಾಯಿದ್ದಾರೆ. ಅದೊಂದೇ ಪ್ರಾಬ್ಲಮ್ಮು. ಆ ಥರ ಇದ್ದಾಗ ಏನು ಮಾಡ್ತೀರಾ, ಹೋಗಿ ಶೋರೂಮಲ್ಲಿ ಐಟಮ್ ತೊಗೊಬನ್ನಿ. ಹೊರಗಡೆ ನಿಮಗೆ ಯಾರು ಚೆನ್ನಾಗಿ ರಿಪೇರಿ ಮಾಡ್ತಾರೋ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಮಾಮೂಲು ಸರ್ವಿಸ್ ಸೆಂಟ್ರಲ್ಲಿ, ಮಾಮೂಲಿ ಗ್ಯಾರೇಜಲ್ಲಿ ಕಣ್ಮುಂದೆನೇ ಮಾಡಿಕೊಡ್ತಾರೆ. ಯಾವುದೇ ಥರ ಡೌಟ್ ಇರೋಲ್ಲ. ಅಲ್ಲಿ ಕೊಡೋ GST ಟ್ಯಾಕ್ಸಿಗೆ ನೀವು ಅದೇ ಅಮೌಂಟಲ್ಲಿ ಇಲ್ಲಿ ಮಾಮೂಲು ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡಿಸ್ಬೋದು ಗಾಡಿನ. ಇನ್ನು ಆರ್ಡ್ರ್ ಕೊಡ್ತಾಯಿಲ್ಲ. ಯಾವುದೋ ಕೊಡ್ತಾಯಿದೆ ನೋಡಿ ಆರ್ಡ್ರು. ಒಂದು ನಿಮಿಷ ನೋಡಿ. ನಾನು ನಿಮಗೆ ಹೇಳಿದೆ ಟ್ರಫಲ್ಸ್ ಅಂತ. ಟ್ರಫಲ್ಸ್ ಹಾಕಿದ್ದಾನೆ. 75 ರೂಪಾಯಿ ಕೊಟ್ಟಿದ್ದಾನೆ 4.5 ಕಿಲೋಮೀಟ್ರಿಗೆ. ಇನ್ನೂ ರೆಡಿ ಇಲ್ಲ. ಅವ್ರು ಕೊಡೋದು ಲೇಟು. ತುಂಬ ಸ್ಲೋ ಈ ಟ್ರಫಲ್ಸ್ ಮಾತ್ರ. ನಲ್ಲೂರಲ್ಲಿ ಆರ್ಡ್ರ್ ಕೊಡೋದು. ಡ್ರಾಪ್ ಎಲ್ಲಿ ಹಾಕಿದ್ದಾನೆ? ಒಂದು ನಿಮಿಷ, ಡ್ರಾಪ್ ಚೆಕ್ ಮಾಡೇ ಇಲ್ಲ. ಪಿಕಪ್ ಇಲ್ಲ, ಹತ್ರನೇ ಇದೆ. 850 ಮೀಟ್ರ್ ಇದೆ. ಡ್ರಾಪು ಬೆಮ್ಮೆ ಲೇಔಟಲ್ಲಿದೆ, ಕುಂಡಳ್ಳಿ ಸಿಗ್ನಲ್ ಹತ್ರ. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ. ಇವತ್ತು ಭಾನುವಾರ ಆದರೂ ಕೂಡ ಎಷ್ಟು ಟ್ರಾಫಿಕ್ ಇದೆ. ಇನ್ನೊಂದು ಆರ್ಡ್ರ್ ಆಗ್ತಾಯಿದ್ದಾನೆ ಟ್ರಫಲ್ಸು. ದೊಡ್ಡ ಮೆಂಟಲ್ ಮಗ ಇವನು ಸ್ವಿಗ್ಗಿಯವನು. ಒಂದು ಬೆಮ್ಮೆ ಲೇಔಟಲ್ಲಿ ಇಟ್ಟಿದ್ದಾನೆ. ಇನ್ನೂ ಒಂದು ಶೋಭಾ ಡ್ರೀಮಲ್ಲಿ ಇಟ್ಟಿದ್ದಾನೆ. 142 ರೂಪಾಯಿ ಕೊಟ್ಟಿದ್ದಾನೆ. ಒಂದು ರೆಡಿ ಇದೆ, ಇನ್ನೊಂದು ರೆಡಿ ಇಲ್ಲ.
ಅಲ್ಲೇ ಪಕ್ಕದಲ್ಲಿ ಇಟ್ಟರೆ ಆಯಿತು ಡ್ರಾಪ್. ಮತ್ತು ನಾನು ಶೋಭಾ ಡ್ರೀಮಿಗೆ ಹೋಗ್ಬೇಕು, ಮತ್ತು ಶೋಭಾ ಡ್ರೀಮಿಂದ ಮತ್ತೆ ನಮ್ಮ ಸಿಗ್ನಲ್ವರೆಗೆ ಖಾಲಿ ಬರಬೇಕು. ಇಂಡಿಕೇಟ್ರ್ ಹಾಕ್ರು. ಇದೊಂದೇ ಪ್ರಾಬ್ಲಮ್ ಸ್ವಿಗ್ಗಿಯಲ್ಲಿ, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಅಮೌಂಟ್ ಕೊಟ್ಟಿದ್ದಾನೆ, 142 ರುಪೀಸು. ಎಲ್ಲರೂ ಡೆಲಿವರಿ ಫೀಲ್ಡಿಗೆ ಬರ್ರಿ ಅಂತ ಹೇಳ್ತಾ ಇಲ್ಲ. ಊರಲ್ಲಿ ಯಾರ್ಯಾರು ಖಾಲಿ ಇರ್ತೀರ ಅವ್ರು ಬರ್ರಿ, ಒಳ್ಳೆ ಅಮೌಂಟ್ ಇದೆ. ನಿಮ್ದೇನೋ ಸಾಲ ಕಮಿಟ್ಮೆಂಟ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ರಿ, ಬೇರೆ ಕೆಲಸ ನೋಡ್ಕೊಳ್ರಿ. ಇದೇ ಪರ್ಮನೆಂಟಾಗಿ ಮಾಡೋಕ್ಕೆ ಯಾರ ಕೈಯಾಗೂ ಆಗೋಲ್ಲ. ಯಾಕಂದರೆ ಒನ್ ಟೈಮ್ ನೀವು ಕಮಿಟ್ಮೆಂಟ್ ಅಂತ ಬಂದರೆ ಜಲ್ದಿ ಎಕ್ಸಿಟೇ ಆಗೋಕ್ಕಾಗಲ್ಲ. ಇದರಲ್ಲೇ ಲೈಫ್ ಲಾಂಗ್ ಇದರಲ್ಲೇ ಕಳಿಬೇಕಾಗುತ್ತೆ. ಅದಕ್ಕೋಸ್ಕರನೇ ಯಾವ್ದಾದ್ರು ಕೆಲಸ ಫುಲ್ ಟೈಮ್ ಮಾಡ್ಕೊತಿದ್ರೆ ಇದು ಪಾರ್ಟ್ ಟೈಮ್ ಮಾಡ್ಕೊಳ್ರಿ. ಪಾರ್ಟ್ ಟೈಮಿಗೆ ಬೆಸ್ಟ್ ಕೆಲಸ ಡೆಲಿವರಿ ಫೀಲ್ಡು. ಊರಲ್ಲಿ ಖಾಲಿದ್ದವ್ರು ಬರ್ರಿ, ಅದಕ್ಕೇನಿಲ್ಲ. ಮತ್ತು ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ರೆಫರ್ ಮಾಡಿಸ್ಕೊಳ್ರಿ, ಅವ್ರಿಗೆ ಅಮೌಂಟ್ ಬರುತ್ತೆ, ಮತ್ತು ನಿಮಗೂ ಜಾಯ್ನಿಂಗ್ ಅಮೌಂಟ್ ಕೂಡ ಬರುತ್ತೆ. ನೀವಾಗೆ ಡೌನ್ಲೋಡ್ ಮಾಡಿದರೆ ನೋಡಿ. ಇವಾಗ ಟಿ ಶರ್ಟು ಬ್ಯಾಗ್ ಫೋಟೋಗಳಿದೆ, ಮತ್ತೆ ಕೇಳ್ತಾ ಇದ್ದಾನೆ. ನೀವಾಗೆ ಮತ್ತೆ ಡೌನ್ಲೋಡ್ ಮಾಡಿದರೆ ಪ್ಲೇಸ್ಟೋರಲ್ಲಿ ಒನ್ ಟೈಮ್ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದರೆ ನಿಮಗೂ ಅಮೌಂಟ್ ಬರೋಲ್ಲ, ನಿಮ್ಮ ಫ್ರೆಂಡವ್ರಿಗೆ ಯಾರಿಗೂ ಅಮೌಂಟ್ ಬರೋಲ್ಲ. ಅದಕ್ಕೋಸ್ಕರನೇ ನಿಮ್ಮ ಫ್ರೆಂಡ್ಸ್ ಯಾರಿಲ್ಲ ಅಂದರೆ ನಿಮ್ಮ ನಂಬರ್ ಕಳಿಸಿ, ನಿಮಗೆ ಇಷ್ಟ ಇದ್ದರೆ ನಂಬರ್ ಕಳಿಸಿ, ನಾನು ನಿಮಗೆ ರೆಫರ್ ಮಾಡ್ತೀನಿ. ನನಗೂ ಬರುತ್ತೆ, ನಿಮಗೂ ಬರುತ್ತೆ ಅಮೌಂಟು. ನಿಮಗೆ ಇಷ್ಟ ಇದ್ದರೆ ಮಾತ್ರ, ಇಲ್ಲಾಂದರೆ ನೀವೇ ಡೌನ್ಲೋಡ್ ಮಾಡ್ಕೊಳ್ರಿ. ಬನ್ನಿ, ಈಗ ಆರ್ಡ್ರ್ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. ಪಿಕಪ್ ಆಯಿತು. ಟ್ರಫಲ್ಸ್ 2 ಆರ್ಡ್ರು, ಪರವಾಗಿಲ್ಲ ಜಲ್ದಿ ಕೊಟ್ಟಿದ್ದಾನೆ. ಟೈಮು 6:39. ನೋಡಿ ಎಲ್ಲೆಲ್ಲಿ ಹಾಕಿದ್ದಾನೆ ಡ್ರಾಪು. ಒಂದು ಬೆಮ್ಮೆಲೆ ಹೋಟಲ್ಲಿ, ಇನ್ನೊಂದು ಸೀದಾ ಶೋಭಾ ಡ್ರೀಮ್. ಓಹೋ ಸತ್ತೇ ಬಿಡು ನಾನು ಇವತ್ತು. ಟವರ್ 25 ಹಾಕಿದ್ದಾನೆ. ಆ ಟವರಲ್ಲಿ ಹೋಗಿ ಬರ್ಬೇಕಂದ್ರೆ ಅರ್ಧ ಗಂಟೆ ಬೇಕು. ನೋಡ್ರಿ ಎಣ್ಣೆ ಹೊಡಿತಾವ್ರೆ, ಎಣ್ಣೆ ನೋಡಿ. ಇದರಲ್ಲಿ 2 ಬ್ಯಾಗ್ ಹಾಕ್ಕೊಳ್ಳಿ. ಒಂದು ಬ್ಯಾಗಲ್ಲಿ ಇನ್ನೊಂದು ಬ್ಯಾಗ್ ಹಾಕಿದ್ದೀನಿ, 2 ಬ್ಯಾಗ್ ಹಾಕ್ಕೊಳ್ಳಿ. ನಿಮಗೆ ಬ್ಯಾಕ್ ಪೇನ್ ಬರೋಲ್ಲ. ನೋಡಿ ಆರಾಮ್ ಇದ್ರ ಮೇಲೆ ತೂಕ ಹಾಕ್ಬೋದು ನೀವು. ಈ ಥರ ಮಾಡ್ಕೊಳ್ಳಿ, 2 ಬ್ಯಾಗ್ ಮಾಡ್ಕೊಳ್ಳಿ, ಏನಾಗಲ್ಲ. ಸ್ವಲ್ಪ ಬ್ಯಾಕ್ ಪೇನು ಬರೋದು ಕಡಿಮೆ ಆಗುತ್ತೆ. ಕಸ್ಟಮರ್ ಇನ್ನೂ ಬರ್ತಾಯಿಲ್ಲ. ಮೇಡಮ್ ಓಕೆ, ಥ್ಯಾಂಕ್ ಯು. ಡ್ರಾಪ್ ಆಯಿತು ಫಸ್ಟ್ನೇ ಆರ್ಡ್ರು. ಇನ್ನೊಂದು ಆರ್ಡ್ರ್ ಇದೆ ನೋಡಿ. ಟವರ್ 26 ಹಾಕಿದ್ದಾನೆ ಶೋಭಾ ಡ್ರೀಮು. ಅಲ್ಲಿಗೆ ಹೋದರೆ ಅರ್ಧ ಗಂಟೆ ಟೈಮ್ ವೇಸ್ಟು. ನಡೆದೇ ಸಾಯಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ಇನ್ನೊಂದು ಆರ್ಡ್ರು 4.3. ಅಕ್ಕಪಕ್ಕದಾಗಿದ್ದರೆ ಹುಡುಕಿ ಹಾಕಲ್ಲ ಅವನು, ಮೆಂಟಲನ್ನು ತಂದು ಸ್ವಿಗ್ಗಿ ಅವನು. ಒಂದು ಆರ್ಡ್ರ್ 4 ಕಿಲೋಮೀಟ್ರ್ ತಂದು ಕೊಟ್ಟೆ, ಇನ್ನೊಂದು ಆರ್ಡ್ರ್ 4.3 ಅಂತೆ. ಇಲ್ಲ ಅಕ್ಕಪಕ್ಕದಾಗಿದ್ದರೆ ಹಾಕ್ಬೇಕು ಮಲ್ಟಿ ಆರ್ಡ್ರ್ಗಳು, ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬಾರ್ದು. ನೋಡಿ 4.3 ಹೋಗ್ಬೇಕು ಡ್ರಾಪಿಗೆ. ನೋಡಿ 4.3 ಹೋಗ್ತೀನಿ ಅನ್ಕ, ಮತ್ತೆ ಅಲ್ಲಿಂದ ಖಾಲಿ ಬರ್ಬೇಕೀಗ. ಎಷ್ಟು ಟೈಮ್ ಎಷ್ಟು ಹೇಳು. ನೋಡಿ ಈಗ ಟೈಮ್ ಎಷ್ಟಾಗಿದೆ ಅಂದರೆ 6:51 ಆಗಿದೆ. ಇವಾಗ ನೋಡಿದೆ ಡ್ರಾಪ್ ಮಾಡಿ ಮತ್ತೆ ನೆಕ್ಸ್ಟ್ನೇ ಆರ್ಡ್ರು ಎಷ್ಟು ಗಂಟೆಗೆ ಅಕ್ಸೆಪ್ಟ್ ಮಾಡ್ತೀನಿ ನೀವೇ ನೋಡ್ಕೊಳ್ರಿ. ಬನ್ನಿ, ಇದು ಆರ್ಡರ್ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಜಸ್ಟ್ ಡ್ರಾಪ್ ಆಯಿತು ಈ ಶೋಭಾ ಡ್ರೀಮ್ ಅಪಾರ್ಟ್ಮೆಂಟಲ್ಲಿ. ಸಾಕಾಗೋಯ್ತು. ನಡ್ಕೊಂತ ಹೋಗಿ ಕೊಟ್ಟು ಬರಬೇಕು ಒಳಗಡೆ. ಒಂದು ಸೈಡೇ ಒಂದು 500 ಮೀಟ್ರ್ ಹತ್ರ ಇದೆ, 1 ಕಿಲೋಮೀಟ್ರ್ ಸಮಥಿಂಗು. ನಡ್ಕೊಂತ ಬರಬೇಕು, ಏನು ಮಾಡೋಕ್ಕಾಗಲ್ಲ. ಬೇಸ್ಮೆಂಟಲ್ಲಿ ಗಾಡಿ ಅಲೋ ಕೊಟ್ಟರೆ ಆಯಿತು. ಬೇಸ್ಮೆಂಟಲ್ಲಿ ಕೂಡ ಗಾಡಿ ಪರ್ಮಿಷನ್ ಕೊಡೋಲ್ಲ ಅವರು. ಗಾಡಿ ಪಾರ್ಕಿಂಗ್ ಜಾಗದಾಗ ಬಿಟ್ಟು ಹೋಗಬೇಕು. ನೋಡಿರಿ ನೆಟ್ವರ್ಕೇ ಬರ್ತಾ ಇಲ್ಲ, ತುಂಬ ಸ್ಲೋ ಇದೆ ನೆಟ್ವರ್ಕು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಟೈಮ್ ನೋಡಿ 7:17 ಆಗಿದೆ. ನೋಡಿ ಅಮೌಂಟು ಶೋ ಆಗ್ತಾಯಿಲ್ಲ, ಎಷ್ಟು ಕೊಟ್ಟಿದ್ದಾನೆ ತೋರಿಸ್ತೀನಿ ರೀ. ನೋಡಿ 142 ರೂಪಾಯಿ ಕೊಟ್ಟಿದ್ದಾನೆ, 142 ರುಪೀಸು. ಇವಾಗ ಯಾವ್ದು ಆರ್ಡ್ರ್ ಹೋಗ್ತಾನೆ ಗೊತ್ತಿಲ್ಲ. ಇವತ್ತು ಫೈನಲ್ ಮ್ಯಾಚ್ ಇದೆ. ಎಲ್ಲರಿಗೂ ನೋಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ. ಆದರೆ ಇವನು ಸ್ವಿಗ್ಗಿಯವನು ಯಾವ ಥರ ಗೊತ್ತಾ, ನಮ್ಮ ಡೆಲಿವರಿ ಫೀಲ್ಡಲ್ಲಿ ಎಲ್ಲಿ ಡೆಲಿವರಿ ಬಾಯ್ಸ್ ರಜೆ ಹಾಕಿಬಿಡ್ತಾರೆ ಅಂಥೇಳಿ ಅಮೌಂಟು ಜಾಸ್ತಿ ಕೊಡ್ತಾನೆ. ಅವತ್ತೇ ಲೈವ್ ನೋಡೋಕ್ಕಾಗಲ್ಲ, ಬರೀ ಸ್ಕೋರ್ ಒಂದೇ ನೋಡ್ಬೋದು. 3 ಓವರು 3 ಬಾಲಿಗೆ 39 ರನ್ ಹೊಡೆದಿದ್ದಾರೆ. ಪರವಾಗಿಲ್ಲ. ಇವತ್ತು ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡಲೇಬೇಕು ಇವತ್ತು. ಯಾವ ಮ್ಯಾಚಲ್ಲೂ ಆಡಿಲ್ಲ. ಬನ್ನಿ, ಇವಾಗ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಇಲ್ಲಿಂದ ಮತ್ತೆ ಖಾಲಿಯಾಗಿ ಹೋಗಲೇಬೇಕು. ಖಾಲಿಯಾಗಿ ಹೋಗಿಲ್ಲ ಅಂದರೂ ಕೂಡ ಮತ್ತೆ ನಾವು ಕುಂದಳೆ ಗೇಟ್ವರೆಗೂ ಆರ್ಡ್ರ್ ಬಂದರೆ ಅಲ್ಲಿಗೆ ಪಿಕಪ್ ಆಗ್ತಾನೆ. ತುಂಬ ಟೈಮ್ ವೇಸ್ಟು. ನೋಡಿರಿ ಎಷ್ಟು ದೊಡ್ಡವಿದೆ ಅಪಾರ್ಟ್ಮೆಂಟು. ಬನ್ನಿ, ಇದು ಆರ್ಡ್ರ್ ಇನ್ನೊಂದೇ
ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ನೋಡಿ. ನನ್ನ ಸ್ವಿಗ್ಗಿಯವನ್ನ ಏನು ಎಷ್ಟು ಕೋಪ ಬರೆಸ್ತಾನಂದರೆ, ನಾನು ಶೋಭಾ ಡ್ರೀಮ್ ಹತ್ರ ಇದ್ದೀನಿ, ಮತ್ತೆ ಕುಂದಳ್ಳಿ ಸಿಗ್ನಲ್ಲಿ ಎಂಪೈರ್ ಹೋಟೆಲ್ ಎಂಪೈರ್ ರೆಸ್ಟೋರೆಂಟ್ ಹಾಕಿ ಮತ್ತೆ ವರ್ತೂರು ಹಾಕಿದ್ದಾನೆ. ಏನು ಮಾಡಬೇಕು ಒಂದು ಗೊತ್ತಾಗಲ್ಲ. ಸಿಟ್ಟು ಬರ್ತೈತೆ, ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಒಂದೊಂದು ಟೈಮಲ್ಲಿ ಆರ್ಡ್ರ್ ರಿಜೆಕ್ಟ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಹೋಗ್ಬೇಡ ಅನ್ಸ್ಬಿಡ್ತೈತೆ, ಅಷ್ಟು ಕೋಪ ಬರುತ್ತೆ. ಏನು ಮಾಡ್ತೀರಾ, ಬೆಳಿಗ್ಗೆ ಕೂಡ ಅದೇ ಥರ ಮಾಡಿಸಿದ. ತಾಳ್ಮೆಯಿಂದ ಮಾಡಬೇಕು. ಎಷ್ಟು ನೋಡಿ 3.5 ಕಿಲೋಮೀಟ್ರ್ ಪಿಕಪ್ಪೇ ಇದೆ, ಡ್ರಾಪ್ ಮತ್ತೀಗ ಒಂದು 8 ಕಿಲೋಮೀಟ್ರ್ ಡ್ರಾಪು, ಹತ್ತತ್ರ 10-11 ಕಿಲೋಮೀಟ್ರ್ ಐತಿ ಪಿಕಪ್ ಆ್ಯಂಡ್ ಡ್ರಾಪು. 100 ರೂಪಾಯಿ ಕಿಲೋಮೀಟ್ರಿಗೆ, 10 ರೂಪಾಯಿ. ಇನ್ನೇನು ಕೊಟ್ಟಂಗೆ ಹೋಗಿ ಸರ್ಜವನು ಒಂದು ಆರ್ಡ್ರ್ ಲೋಕಲ್ ಕೊಡ್ತಾಯಿಲ್ಲ ನೋಡಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕೀಗ. ಈಗ ಅಲ್ಲಿ ದೇವಸ್ಥಾನಗಳು ವರ್ತೂರ್ಗೆ ಹಾಕಿದ್ದಾನೆ, ಈಗ ಅಲ್ಲಿಂದ ಮತ್ತೆ ಇಲ್ಲಿಗೆ ಸಿಗ್ನಲ್ವರೆಗೆ ಖಾಲಿ ಬರಬೇಕು. ಏನು ಪೆಟ್ರೋಲ್ ಅಂದ್ಕೊಂಡು ನಾನು ಏನು ಅಂದ್ಕೊಂಡ್ರೆ ಒಂದು ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಫುಡ್ ರೆಡಿ ಕೂಡ ಇದೆ, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿಗೆ ಬಂದೀವಂದರೆ ಟಾರ್ಗೆಟ್ ಮಾಡ್ಕೊಂಡೇ ಹೋಗ್ರಿ. ಅದು ಎಷ್ಟನ ಟಾರ್ಚರ್ ಕೊಡಲಿ ಸ್ವಿಗ್ಗಿಯವನು, ತಾಳ್ಮೆಯಿಂದ ಮಾಡ್ಕೊಂಡು ಹೋಗ್ರಿ. ಇಲ್ಲಾಂದ್ರೆ ಡ್ಯೂಟಿ ಮಾಡೋಕ್ಕೆ ಹೋಗ್ಬೇಡ್ರಿ. ಬಂದರೆ ಅದು ಯಾವ ಥರ ನಾನು ಟಾರ್ಚರ್ ಕೊಡಲಿ, ಡ್ಯೂಟಿ ಮಾಡ್ಕೊಂಡೇ ಹೋಗ್ತೀನಿ, ಇವತ್ತು ಬಿಡೋಲ್ಲ. ಜಸ್ಟ್ ಡ್ರಾಪ್ ಆಯ್ತು ಆರ್ಡ್ರು. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ, ನೆಟ್ವರ್ಕ್ ಸ್ಲೋ ಇದೆ. ಆಫ್ 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 11 ಗಂಟೆಯಿಂದ ನೈಟ್ 2 ಗಂಟೆವರೆಗೂ ಸ್ಲಾಟ್ ಇದೆ. ಆ ಸ್ಲಾಟಲ್ಲಿ ½ ಅವರ್ ರೆಸ್ಟ್ ತೊಗೊಬೋದು. ಆ ಟೈಮಲ್ಲಿ 4 ಅವರಲ್ಲಿ ಯಾವಾಗಾದರೂ ತೊಗೊಬೋದು ನೀವು ರೆಸ್ಟ್ನ. ಇವಾಗ ನಾನು ಜಸ್ಟು 11ವರೆಗೆ ಆಫ್ ಮಾಡಿದ್ದೀನಿ, ಯಾಕೆಂದರೆ 12 ಗಂಟೆವರೆಗೆ ಸರ್ಚ್ ಕೊಡೋಲ್ಲ. ನೋಡ್ತಾ ಇರ್ಬೋದು, ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 27 ಆರ್ಡ್ರ್ ಆಗಿದೆ, 27.5 ಆರ್ಡ್ರ್ ಆಗಿದೆ, 1692 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪರವಾಗಿಲ್ಲ ಅಂದರೆ ಇನ್ನೂ ಜಾಸ್ತಿನೇ ಆಗಬೇಕಾಗಿತ್ತು. ಎಲ್ಲ ರೆಸ್ಟೋರೆಂಟೆಲ್ಲ ತುಂಬ ಲೇಟಾಗಿ ಹೋದವು. ಅದು ಯಾವುದೋ ದರಿದ್ರ KFC ರೆಸ್ಟೋರೆಂಟ್ ಹಾಕಿದ್ದ, ಅವ್ರು ಕೊಡೋಕೆ ಅರ್ಧ ಗಂಟೆ ಮಾಡಿದರು, ಒಂದೇ ಒಂದು ಚಿಕನ್ ಪಾಪ್ಕಾರ್ನ್ ಕೊಡೋಕ್ಕೆ. ಇವಾಗ 12 ಗಂಟೆಗೆ ಆನ್ ಮಾಡ್ತೀನಿ. 20 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಇದೆ, 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ. 3 ಲೀಟರ್ ನಾರ್ಮಲ್. ಸ್ಕ್ಯಾನ್ ಮಾಡ್ತೀಯಾ ಇದು? ಸ್ಕ್ಯಾನ್ ಮಾಡಲ್ಲ, ಒಂದು ನಿಮಿಷ. ಥ್ಯಾಂಕ್ಸ್. ನೋಡಿ 319 ರೂಪಾಯಿ ಆಗಿತ್ತು 3 ಲೀಟ್ರಿಗೆ. 300 ರೂಪಾಯಿಂದ 1100 ರೂಪಾಯಿವರೆಗೆ ಪೆಟ್ರೋಲ್ ಹಾಕ್ಸಿದ್ರೆ 10 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅದಕ್ಕೆ ನೀವು 300 ರೂಪಾಯಿ ಮೇಲೆ ಹಾಕ್ಸ್ಕೊಳ್ರಿ. ನಾನು 3 ಲೀಟ್ರ್ ಹಾಕ್ಸಿದ್ದೀನಲ್ಲ, 3 ಲೀಟ್ರಿಗೆ ಟೋಟಲು 319 ರೂಪಾಯಿ 23 ಪೈಸೆ ಆಗುತ್ತೆ. ಅದರಲ್ಲಿ 10 ರೂಪಾಯಿ ಡಿಸ್ಕೌಂಟ್ ಅಂದರೆ ನಿಮ್ಗೆ ಯಾವುದೇ ಥರ ಪಾಯಿಂಟ್ಸ್ ಗಿಂಟ್ಸ್ ಅಲ್ಲ, ಡೈರೆಕ್ಟಾಗಿ ನೀವು ಫೋನ್ಪೇ ಮಾಡ್ತಿರಲ್ಲ, ಅದರಲ್ಲಿ 10 ರೂಪಾಯಿ ಮ್ಯಾನೇಜ್ ಮಾಡಿ ಕೊಡ್ಬೋದು ನೀವು. ನೋಡ್ತಾ ಇರ್ಬೋದು, ನಾನು 309 ರೂಪಾಯಿ 23 ಪೈಸೆ ಹಾಕಿದ್ದೀನಿ. ನಾರ್ಮಲ್ ಪೆಟ್ರೋಲ್ ಬಂಕಲ್ಲಿ 103 ರೂಪಾಯಿ 102 ರೂಪಾಯಿ 93 ಪೈಸೆ ಇದೆ. ಯಾವುದರಲ್ಲಿ HP ಯಲ್ಲಿ ಇಂಡಿಯನಲ್ಲಿ ಇಂಟು 3 ನೋಡಿ, ಇದು ಕೂಡ 309 ರೂಪಾಯಿನೇ ಆಯಿತು. ಇದು 309 23 ಪೈಸೆ ಅಷ್ಟೇ. ಇನ್ನು 23 ಪೈಸೆ ಜಾಸ್ತಿ ಆಯ್ತಲ್ಲ, ನೀನು 10 ರೂಪಾಯಿ ಡಿಸ್ಕೌಂಟ್ ತೆಗ್ದು ಅಂತ ಹೇಳ್ಬೋದು ನೀವು. ಒಂದು ನಿಮಿಷ, ಅದರಲ್ಲಿ ಇನ್ನೊಂದು ಬೆನಿಫಿಟ್ ಇದೆ. ಇದು ಶೆಲ್ ಆ್ಯಪ್ ಅಂತ, ಶೆಲ್ ಏಷಿಯಾ, ಶೆಲ್ ಪೆಟ್ರೋಲ್ ಬಂಕಲ್ಲಿ ಶೆಲ್ ಏಷಿಯಾ ಅಂತ ಒಂದು ಆ್ಯಪ್ ಇದೆ ನೋಡಿ ಪ್ಲೇಸ್ಟೋರಲ್ಲಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಒಂದು 2 ನಿಮಿಷ ಕೆಲಸ ಅಷ್ಟೇ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ, ಇದರಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ನಿಮಗೆ 10 ರೂಪಾಯಿ ಡಿಸ್ಕೌಂಟ್ ಇದರಲ್ಲೇ ಕೊಡೋದು. ಸ್ಕ್ಯಾನ್ ಮಾಡಿ ನಿಮಗೆ 10 ರೂಪಾಯಿ ಮೈನಸ್ ಮಾಡಿ ಅಮೌಂಟ್ ಉಳಿಕಿದ್ದು ಪೇ ಮಾಡ್ಬೋದು ನೀವು. ಅದ್ರ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ ಇದೆ ನೋಡಿ, 1 ಪಾಯಿಂಟಿಗೆ 1 ರೂಪಾಯಿ ಕೊಡೋಲ್ಲ. ಮತ್ತು ಅದು ನೋಡ್ತಾ ಇರ್ಬೋದು ನೀವು, ಅದು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ನಿಮಗೆ ಡೌನ್ಲೋಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. 350 ಪಾಯಿಂಟ್ ಆದರೆ ಒಂದು ಕಾಫಿ ಕೊಡ್ತಾರೆ. ಮತ್ತು 8000 ಪಾಯಿಂಟ್ಸ್ ನೀವು ಸೇವ್ ಮಾಡಿದರೆ 400 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೋದು. ಆ ಥರ ಭಾಳ ಇದ್ದಾವೆ. ನೀವು ಶೆಲ್ ಏಷಿಯಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ. ನೋಡಿ, ಇವಾಗ 3 ಲೀಟ್ರ್ ಹಾಕ್ಸಿದ್ದೀನಿ, 15 ಪಾಯಿಂಟ್ ಬಂದಿದೆ. ಮೊನ್ನೆ 7 ಲೀಟ್ರ್ ಹಾಕ್ಸಿದೆ, 35 ಪಾಯಿಂಟ್ ಬಂದಿತ್ತು.
ಇದು ನೀವು ಹಾಕ್ಸ್ಕೊಳ್ಳಿ. ನೋಡಿ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. 6ನೇ ತಾರೀಕು 2:31 AM ಹಂಗಾದ್ರೆ ನೈಟ್ ಡ್ಯೂಟಿ ಮಾಡ್ತಾಯಿದ್ದಲ್ಲ. 7 ಲೀಟ್ರ್ ಹಾಕ್ಸಿದೆ. 7 ಲೀಟ್ರಿಗೆ 744 ರೂಪಾಯಿ ಆಗುತ್ತೆ. 10 ರೂಪಾಯಿ ಡಿಸ್ಕೌಂಟು. 300 ರೂಪಾಯಿಂದ 1100 ರೂಪಾಯಿವರೆಗೆ ಹಾಕ್ಸಿದ್ರೆ 10 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. 734 ರೂಪಾಯಿ ಪೇ ಮಾಡಿದ್ದೀನಿ. ಇವತ್ತು ಡೇಟ್ 8 ಅಂದರೆ ಇವಾಗ 12 ಗಂಟೆ ಆದಮೇಲೆ 9 ಆಗುತ್ತೆ ಡೇಟು. ಇನ್ನು 2 ಅವರ್ ಆದರೆ 9 ಡೇಟ್ ಆಗುತ್ತೆ. 6ನೇ ತಾರೀಕು 7, 8, 9 ಟೋಟಲ್ 3 ದಿನ ಬರೀ 7 ಲೀಟ್ರ್ ಪೆಟ್ರೋಲಲ್ಲಿ 3 ದಿನ ಓಡಿಸಿದ್ದೀನಿ. ಫಸ್ಟು ಟೈಮು ಒಳ್ಳೆ ಮೈಲೇಜ್ ಕೊಡ್ತಾಯಿದೆ ಶೆಲ್ ಪೆಟ್ರೋಲ್ ಬಂಕಲ್ಲಿ. ಯಾಕಂದರೆ ನಾನು HP ಅದರಲ್ಲಿ ಹಾಕ್ಸ್ತಿದ್ದಲ್ಲ 2 ದಿನ ಅದರಲ್ಲೂ ಮತ್ತು ಅರ್ನಿಂಗ್ಸು ತುಂಬ ಜಾಸ್ತಿ ಆಗಿದೆ. ತೋರಿಸ್ತೀನಿ ನೋಡಿ ನಿಮಗೆ ಅರ್ನಿಂಗ್ಸ್ 3 ದಿನಕ್ಕೆ ಎಷ್ಟಾಗಿದೆ ಅಂದರೆ 2700, 2500, 3200, ಇವಾಗ 1600. 7 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ 7,000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು. ನಾನು ನಿನ್ನೆ ಫಸ್ಟ್ ಟೈಮ್ ಹಾಕ್ಸಿರೋದು. ನಮ್ಮ ಫ್ರೆಂಡ್ ಭಾಳ ಹಾಕ್ಸ್ತಾಯಿದ್ರು, ಹೇಳ್ತಾಯಿದ್ರು. ನಾನು ಅದಕ್ಕೆ ಫಸ್ಟ್ ಟೈಮ್ ಹಾಕ್ಸಿದ್ದೀನಿ. ನನಗೆ ಒಳ್ಳೆ ಮೈಲೇಜ್ ಸಿಕ್ಕಿದೆ. ನಾರ್ಮಲ್ ಪೆಟ್ರೋಲ್ ಬಂಕು ಈ ಪೆಟ್ರೋಲ್ ಬಂಕು ಸೇಮ್ ರೇಟೇ. ಒಂದು 23 ಪೈಸೆ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ರೇಟ್ ಏನು ಸೇಮ್ ಇದೆ. ನೀವು ಒಂದಿನ ಹಾಕ್ಸಿ, ಬರೀ 3 ಲೀಟ್ರ್ ಹಾಕ್ಸಿ ಸಾಕು. ಯಾಕೆಂದರೆ 3 ಲೀಟ್ರ್ ಹಾಕ್ಸಿದ್ರೆ 10 ರೂಪಾಯಿ ಡಿಸ್ಕೌಂಟು. ಮತ್ತು ಇನ್ನೊಂದು ಟೈಮ್ 3 ಲೀಟ್ರ್ ಹಾಕ್ಸಿರಿ 20 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನಾನು ಒಂದೇ ಟೈಮ್ 700 ರೂಪಾಯಿ ಹಾಕ್ಸಿದ್ದೆ, ಬರೀ 10 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಆದರೆ ಯಾರು ಮಾಡೋಕ್ಕೆ ಹೋಗ್ಬೇಡಿ. 300 ರೂಪಾಯಿದಲ್ಲಿ ಹಾಕ್ಸಿ, 3 ಲೀಟ್ರನ್ನ ಹಾಕ್ಸಿ. 300 ರೂಪಾಯಿ ಮೇಲೆ 10 ರೂಪಾಯಿ ಡಿಸ್ಕೌಂಟ್. ಅವಾಗ ಇಮಿಡಿಯೇಟ್ಲಿ ಡಿಸ್ಕೌಂಟ್ ತೆಗೆದೇ ನೀವು ಪೇ ಮಾಡ್ಬೋದು. 10 ರೂಪಾಯಿ ಡಿಸ್ಕೌಂಟ್ ತೆಗೆದೇ ಪೇ ಮಾಡ್ಬೋದು. ನೀವು ಒಂದಿನ ಟ್ರೈ ಮಾಡಿ. ನಮ್ಮ ಡೆಲಿವರಿ ಬಾಯ್ಸ್ಗಳು ಒಂದು ಟೈಮ್ ಟ್ರೈ ಮಾಡಿ. ನಿಮಗೆ ಮೈಲೇಜ್ ಕೊಡ್ತದಂದರೆ ನೀವು ಕಂಟಿನ್ಯೂ ಮಾಡ್ಕೊಳ್ರಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮಿಷ್ಟ. ನನಗಂದ್ರೆ ಚೆನ್ನಾಗಿ ಮೈಲೇಜ್ ಬರ್ತಾಯಿದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಬನ್ನಿ, ಈಗ ನೆಕ್ಸ್ಟ್ ಆರ್ಡರ್ ಬಂದಮೇಲೆ ಸಿಗ್ತೀನಿ. F Block 405 ಅಪಾರ್ಟ್ಮೆಂಟಲ್ಲಿ ಅಲೋ ಇಲ್ಲ. ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿದೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, 50 ರೂಪಾಯಿ ಕೊಟ್ಟಿದ್ದಾನೆ. ಇಲ್ಲಿ ವೇಟಿಂಗ್ ಅಮೌಂಟ್ ಶೋ ಆಗ್ತಾಯಿದೆ, ಆದರೆ ಕೌಂಟ್ ಆಗೋಲ್ಲ. ಯಾಕೆಂದರೆ 3 ಕಿಲೋಮೀಟ್ರ್ ಮ್ಯಾಗಿದ್ದರೆ ಕೌಂಟ್ ಆಗೋದು. ಇದರಲ್ಲೂ ಕೂಡ ಮೋಸನೇ. ಥ್ಯಾಂಕ್ ಯು. ಟೈಮು 4 ಗಂಟೆ 13 ನಿಮಿಷ ಆಗಿದೆ. ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 2065 ಆಗಿದೆ. ಟೋಟಲ್ ಎಷ್ಟಾಗಿದೆ ಅಂದರೆ 2065 ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. ನೋಡ್ತಾ ಇರ್ಬೋದು ನೀವು, 2905 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ಪರವಾಗಿಲ್ಲ. ಭಾನುವಾರ ಲಾಗಿನ್ ಅವರ್ ತುಂಬ ಆಗಿದೆ. ಈ ವಾರದಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದರೆ ನೋಡ್ತಾ ಇರ್ಬೋದು ನೀವು, 14,882 ಆಗಿದೆ. ಅದಕ್ಕೆ ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. 6 ಗಂಟೆ ಮೇಲೆ ಕೌಂಟ್ ಆಗುತ್ತೆ, ಅದು ಇನ್ಸೆಂಟಿವ್ ಆ್ಯಡ್ ಆಗುತ್ತೆ. 14,882 ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. ನೋಡಿ, ಪರವಾಗಿಲ್ಲ. ಈ ವಾರ ಬರೀ 6 ದಿನಕ್ಕೆ, ಒಂದು ದಿನ ರಜೆ ಹಾಕಿನಿ, 6 ದಿನಕ್ಕೆ 15,722 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪರವಾಗಿಲ್ಲ. ಇದರಲ್ಲಿ ಖರ್ಚು ಎಷ್ಟಂದರೆ ಡೈಲಿ 300 ರೂಪಾಯಿ ಪೆಟ್ರೋಲ್ ತೆಗೀರಿ. ಈ ವಾರ ಅಷ್ಟಕ್ಕೊಂದು ಪೆಟ್ರೋಲ್ ಹೋಗಿಲ್ಲ. ಇಂಟು 6 1,800 ರೂಪಾಯಿ ಪೆಟ್ರೋಲಿಗೆ ಹೋಗಿದೆ. ಮತ್ತು ಡೈಲಿ ಒಂದು 150 ರೂಪಾಯಿ ಖರ್ಚು, ನಮ್ಮದು ಊಟದ ಖರ್ಚು. ಇಂಟು 6 ನೋಡಿ 900 ಆಗಿದೆ. ಟೋಟಲ್ ಎಷ್ಟಾಗಿದೆಯಪ್ಪ ಅಂದರೆ ಟೋಟಲು 15,772 ಮೈನಸ್ 1,800 ಪೆಟ್ರೋಲಿಗೆ, ಮೈನಸ್ 900 ರೂಪಾಯಿ ನಮ್ಮದು ಖರ್ಚಿಗೆ, ಮೈನಸ್ ನೋಡಿ. ಇದೊಂದು ಮೇನು. ನಿನ್ನೆ ಬಿಟ್ಟು ಮೊನ್ನೆ ನೈಟ್ 2 ಗಂಟೆಗೆ ಚೈನ್ಸ್ ಪ್ಯಾಕೆಟ್ ಕಟ್ಟಾಗೋಯಿತ್ತು, ಚೈನು. ಮತ್ತು ನಾವು ಫ್ರೆಂಡ್ ಗಾಡಿ ತೊಗೊಂಡು ಮಾಡಿದ್ದೀನಿ. ಅದು ತಿರ್ಗಾ ದಿನ ಚೈನ್ ಹಾಕ್ಸಿದೆ, ಅದು ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಅದು ಚೈನು 850 ರೂಪಾಯಿ ನೋಡಿ. ಈ ವಾರದ ಸೇವಿಂಗು 12,172 ಎಲ್ಲ ಖರ್ಚು ತೆಗೆದು. ಸೋಮವಾರ 2,544, ಮಂಗಳವಾರ ರಜೆ, ಬುಧವಾರ 2,647, ಗುರುವಾರ 2,294, ಶುಕ್ರವಾರ 2,779, ಶನಿವಾರ 2,553 ರೂಪಾಯಿ. ಇವತ್ತು ಭಾನುವಾರ 2,065 ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. ಟೈಮು 4:18 ಆಗಿದೆ. ಇನ್ನು 5 ಗಂಟೆವರೆಗೂ ಕಂಪಲ್ಸರಿ ಲಾಗಿನ್ ಇರಲೇಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ 8ನೇ ತಾರೀಕು, 7ನೇ ತಾರೀಕು, 6ನೇ ತಾರೀಕು, 5ನೇ ತಾರೀಕು, 4ನೇ ತಾರೀಕು, 2ನೇ ತಾರೀಕು,
ಅದ್ರ ಕೆಳಗಡೆ ಇದೆ ನೋಡಿ ಲಾಗಿನ್ ಅವರ್ಸು. ಇವತ್ತು 13.5 ತಾಸು ಅಂದರೆ ಇನ್ನೂ ಮುಕ್ಕಾಲು ಗಂಟೆ ಇರಬೇಕು. ಹತ್ತತ್ರ 14.25 ತಾಸಾಗುತ್ತೆ ಇವತ್ತು ಭಾನುವಾರ ಲಾಗಿನ್ನು. ಭಾನುವಾರ ಒಂದಿನ ಹೆವಿ ಟಯರ್ಡ್ ಆಗೋದು ಬಾಡಿ. ನೋಡಿ ಶನಿವಾರ 12 ಅವರು 56 ನಿಮಿಷ ಎಲ್ಲ ಹತ್ತತ್ರ 13 ಅವರ್ ಆಗುತ್ತೆ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.